ಬೆಂಗಳೂರಿನ ಜಾಲಹಳ್ಳಿ ಕ್ರಾಸ್ನಲ್ಲಿರುವ ರಾಕ್ಲೈನ್ ಮಾಲ್ಗೆ ಬಿಬಿಎಂಪಿ ಕಡೆಯಿಂದ ಬೀಗ ಜಡಿಯಲಾಗಿದೆ. ತೆರಿಗೆಯನ್ನ ಪಾವತಿ ಮಾಡಿಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ. ರಾಕ್ಲೈನ್ ಮಾಲ್ ಜಾಲಹಳ್ಳಿ ರೋಡ್ನಲ್ಲಿ ಇರತಕ್ಕಂತ ರಾಕ್ಲೈನ್ ಮಾಲ್ಗೆ ತೆರಿಗೆ ಪಾವತಿ ಆಗಿಲ್ಲ ಅನ್ನೋ ಕಾರಣಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಬೀಗ ಜಡಿದಿದ್ದಾರೆ. ಬಿಬಿಎಂಪಿ ದಾಸರಹಳ್ಳಿ ವಲಯದ ಅಧಿಕಾರಿಗಳು ಸೀಲ್ ಮಾಡಿದ್ದಾರೆ. ಮಾಲ್ ಗೇಟ್ಗೆ ಬೀಗ ಹಾಕಿದ್ದಾರೆ ಬಿಬಿಎಂಪಿಯ ಅಧಿಕಾರಿಗಳು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮಾಲ್ನ ಗೇಟ್ಗೆ ಸೀಲ್ ಮಾಡಲಾಗಿದೆ. ತೆರಿಗೆ ಪಾವತಿ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಬಿಬಿಎಂಪಿಯ ಅಧಿಕಾರಿಗಳು ರಾಕ್ಲೈನ್ ಮಾಲ್ಗೆ ತೆರಳಿ ಸೀಲನ್ನು ಮಾಡಿದ್ದಾರೆ. ಮಂತ್ರಿ ಮಾಲ್ ವಿಚಾರಕ್ಕೂ ಈ ಹಿಂದೆ ಇದೇ ರೀತಿಯ ಕ್ರಮವನ್ನು ಬಿಬಿಎಂಪಿ ಕಡೆಯಿಂದ ತೆಗೆದುಕೊಂಡಿದ್ದನ್ನು ನಾವು ಗಮನಿಸಿದ್ವಿ. ಇದೀಗ ರಾಕ್ಲೈನ್ ಮಾಲ್ನ ಸರದಿ ಬೆಂಗಳೂರಿನ ಜಾಲಹಳ್ಳಿಯಲ್ಲಿರುವ ರಾಕ್ಲೈನ್ ಮಾಲ್ ತೆರಿಗೆ ಪಾವತಿ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಬೆಂಗಳೂರಿನ ಜಾಲಹಳ್ಳಿ ಕ್ರಾಸ್ನಲ್ಲಿರುವ ಮಾಲ್ಗೆ ಬೀಗವನ್ನು ಜಡಿದಿದ್ದಾರೆ. ಬಿಬಿಎಂಪಿ ದಾಸರಹಳ್ಳಿ ವಲಯದ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ತೆರಳಿ ಸೀಲ್ ಮಾಡಿದ್ದಾರೆ. ತೆರಿಗೆ ವಂಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆರಿಗೆಯನ್ನು ನಿಗದಿತ ಪ್ರಮಾಣದಲ್ಲಿ ನಿಗದಿತ ಅವಧಿಯಲ್ಲಿ ಪಾವತಿ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಈ ಕ್ರಮಕ್ಕೆ ಮುಂದಾಗಲಾಗಿದೆ. ತೆರಿಗೆ ಪಾವತಿಯಲ್ಲಾಗ್ತಾ ಇರುವ ಲೋಪಗಳನ್ನು ಸರಿಪಡಿಸಿಕೊಳ್ಬೇಕು, ತೆರಿಗೆ ಪೋಲನ್ನು ಸರಿಪಡಿಸಬೇಕು, ಆ ಮೂಲಕ ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕು ಅನ್ನೋ ಟಾರ್ಗೆಟ್ ಸದ್ಯಕ್ಕೆ ಈಗ ಬಿಬಿಎಂಪಿ ಅಧಿಕಾರಿಗಳ ಮುಂದೆ. ಅದರಲ್ಲೂ ದೊಡ್ಡ ದೊಡ್ಡ ಪ್ರಾಪರ್ಟಿಗಳನ್ನು ಹೊಂದಿರುವವರು ತೆರಿಗೆ ವಂಚನೆ ಮಾಡಿದಾಗ ನಿರ್ದಾಕ್ಷಿಣ್ಯವಾಗಿ ಅವರ ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ನಿಯಮದ ಅನುಸಾರವಾಗಿ ಇದೀಗ ಬಿಬಿಎಂಪಿ ದಕ್ಷಿಣ ಜಾಲಹಳ್ಳಿ ವಲಯದ ಅಧಿಕಾರಿಗಳು ತೆರಳಿ ಆ ಮಾಲ್ ಗೇಟ್ಗೆ ಬೀಗವನ್ನು ಹಾಕಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ತೆರಿಗೆ ಪಾವತಿ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಅಧಿಕಾರಿಗಳು ಮಾಲ್ಗೆ ಸೀಲ್ ಮಾಡಿದ್ದಾರೆ, ಬೀಗವನ್ನು ಜಡಿದಿದ್ದಾರೆ. ಮಾಜಿ ಶಾಸಕ ಗೋಪಾಲಯ್ಯ ಅವರಿಗೆ ಕೊಲೆ ಬೆದರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಪದ್ಮರಾಜ್ ಬಂಧನ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಪದ್ಮರಾಜ್ನನ್ನ ಕರೆತಂದು ವಿಚಾರಣೆ ಮಾಡ್ತಿದ್ದಾರೆ ಪೊಲೀಸರು. ಯಾವ ವಿಚಾರಕ್ಕಾಗಿ ಗಲಾಟೆ ಮಾಡಿದ್ದೀರಾ ಅನ್ನೋದನ್ನ ಪ್ರಶ್ನೆ ಮಾಡಲಾಗಿದೆ. ಏಕೆ ನಿಂದನೆ ಮಾಡಿದ್ದೀರಾ ಅನ್ನೋದನ್ನ ಪೊಲೀಸರು ಪ್ರಶ್ನೆ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮಾಜಿ ಸಚಿವ ಗೋಪಾಲಯ್ಯ ಅವರಿಗೆ ಕೊಲೆ ಬೆದರಿಕೆಗೆ ಸಂಬಂಧಪಟ್ಟಂತೆ ಸದ್ಯ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಗೋಪಾಲಯ್ಯ ಅವರಿಗೆ ಯಾರು ಬೆದರಿಕೆ ಹಾಕಿದ್ದಾರಲ್ಲ ಅವರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಿದ್ದಾರೆ ಪೊಲೀಸರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮಾಜಿ ಕಾರ್ಪೊರೇಟರ್ ಪದ್ಮನಾಭ್ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ರಾತ್ರೋರಾತ್ರಿ ಗೋಪಾಲಯ್ಯ ಅವರು ಹೋಗಿ ದೂರು ಕೊಟ್ಟಿದ್ರು. ಕಾರಣ ಅವಾಚ್ಯ ಪದಗಳನ್ನ ಬಳಕೆ ಮಾಡಲಾಗಿದೆ, ಕೊಲೆ ಬೆದರಿಕೆ ಹಾಕಲಾಗಿದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾತ್ರೋರಾತ್ರಿ ಒಂದು ದೂರು ದಾಖಲಾಗುತ್ತೆ. ಆ ದೂರಿನ ಅನ್ವಯ ಮಾಜಿ ಕಾರ್ಪೊರೇಟರ್ ಪದ್ಮನಾಭ್ ವಿರುದ್ಧ ದೂರು ದಾಖಲಾಗ್ತಾ ಇದ್ದಂತೆ ಅವ್ರನ್ನ ವಶಕ್ಕೆ ಪಡೆದುಕೊಂಡು ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಯಾವ ಕಾರಣಕ್ಕಾಗಿ ಕೊಲೆ ಬೆದರಿಕೆ, ಯಾವ ಕಾರಣಕ್ಕಾಗಿ ಗಲಾಟೆ ಮಾಡ್ಕೊಂಡಿದ್ದೀರಾ, ಯಾವ ಕಾರಣಕ್ಕಾಗಿ ಮಾಜಿ ಸಚಿವ ಗೋಪಾಲಯ್ಯ ಅವರ ಮೇಲೆ ನಿಮಗೆ ಕೋಪ ಇರೋದು ಅನ್ನೋದ್ರ ಬಗ್ಗೆ ವಿಚಾರಣೆ ಮಾಡ್ತಿದ್ದಾರೆ ಪೊಲೀಸರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ ಸಾಕಷ್ಟು ಸುದ್ದಿಗಳಿವೆ, ಒಂದೊಂದಾಗಿ ನೋಡ್ತಾ ಹೋಗೋಣ. ವಾಯುಪುತ್ರನ ಪವಾಡಕ್ಕೆ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಕೊರದರಕೋಡಿಹಳ್ಳಿಯಲ್ಲಿ ಗ್ರಾಮದ ಜನ ನಿಬ್ಬೆರಗಾಗಿದ್ದಾರೆ. ಹೊಸ ಮಂದಿರ ನಿರ್ಮಾಣಕ್ಕೆ ಹನುಮನ ಹೂವು ನೀಡಿ ಅಪ್ಪಣೆ ನೀಡಿದ್ದಾರೆ. 100 ವರ್ಷದ ಹಳೆಯ ಗುಡಿ ಬೀಳಿಸಲ ಗ್ರಾಮಸ್ಥರು ದೇವರ ಅಪ್ಪಣೆಗೆ ಮೊರೆ ಹೋಗಿದ್ದರು. ಗ್ರಾಮಸ್ಥರು ಆಂಜನೇಯನಿಗೆ ಹೂವು ಕಟ್ಟಿ ಸ್ವಾಮೀಜಿ ಸಮ್ಮುಖದಲ್ಲಿ ಅಪ್ಪಣೆ ಪಡೆದಿದ್ದಾರೆ. ಭಕ್ತರ ದೇಣಿಗೆಯಿಂದ ಮಂದಿರ ನಿರ್ಮಿಸಲು ಊರಿನ ಜನ ಸಿದ್ಧರಾಗಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಪವಾಡದ ಅದ್ಭುತ ದೃಶ್ಯ ಸಿಕ್ಕಿದೆ.
ಧಾರವಾಡ ಕೋಳಿಕೆರೆ ಹೂಳೆತ್ತುವ ವಿವಾದದ ಹಿನ್ನೆಲೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಆರೋಪ ಪ್ರತ್ಯಾರೋಪ ಪಾಲಿಟಿಕ್ಸ್ ಜೋರಾಗಿದೆ. ಟೆಂಡರ್ ಇಲ್ಲದೆ ಹೂಳೆತ್ತುತ್ತಿದ್ದಾರೆಂದು ಶಂಕರ್ ಶೇಳಕೆ ಆರೋಪ ಮಾಡಿದ್ದಾರೆ. ಪಾಲಿಕೆ ಸದಸ್ಯ ಶಂಕರ್ ಶೇಳಕೆ ದೂರಿನ ಹಿನ್ನೆಲೆ ಕೋಳಿಕೆರೆಗೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಆಯುಕ್ತ ಈಶ್ವರ್ ಅವರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಇನ್ನು ಮತ್ತೊಂದು ಕಡೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಒಂದು ರೀತಿಯಲ್ಲಿ ಕರೆಂಟ್ ಶಾಕ್ ಎದುರಾಗಿದೆ. ಪ್ರಮುಖವಾಗಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಮತ್ತೆ ಕರೆಂಟ್ ಕಟ್ ಆತಂಕ ಶುರುವಾಗಿದೆ. ಕನ್ನಡ ಸಂಶೋಧನೆಗಾಗಿ ಇರೋ ಏಕೈಕ ವಿವಿಗೆ ಮತ್ತೆ ಕರೆಂಟ್ ಕಟ್ ಮಾಡೋ ನೋಟಿಸ್ ಜೆಸ್ಕಾಂ ಜಾರಿ ಮಾಡಿದೆ. ಈ ಹಿಂದೆಯೂ ಕರೆಂಟ್ ಕಟ್ ಮಾಡೋ ನೋಟಿಸ್ ಜಾರಿ ಮಾಡಲಾಗಿತ್ತು. ಇತ್ತೀಚೆಗೆ ಸಚಿವ ಜಮೀರ್ ಅಹಮದ್ ಹಂಪಿ ಕನ್ನಡ ವಿವಿಗೆ ಭೇಟಿ ನೀಡಿದರು. ಅಲ್ಲಿನ ಸಮಸ್ಯೆಗಳನ್ನು ಪರಿಶೀಲಿಸಿದರು. 1,05,00,000 ರೂಪಾಯಿ ಬ್ಯಾಲೆನ್ಸ್ ಉಳಿಸಿಕೊಂಡ ವಿವಿಗೆ ಕರೆಂಟ್ ಕಟ್ ಮಾಡೋದಾಗಿ ನೋಟಿಸ್ ಜಾರಿಯಾಗಿದೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯ ವಿದ್ಯುತ್ ಬಿಲ್ ಪಾವತಿಗೂ ಹೆಣಗಾಡುತ್ತಿದೆ. ಕಳೆದ 1 ವರ್ಷದಿಂದ ಕನ್ನಡ ವಿವಿಯ ಒಟ್ಟು 1,05,00,000 ರೂಪಾಯಿ ಕರೆಂಟ್ ಬಿಲ್ ಬಾಕಿ ಇರೋದನ್ನ ಪಾವತಿ ಮಾಡುವಂತೆ ಜೆಸ್ಕಾಂ ನೋಟಿಸ್ ನೀಡಿದೆ. ವಿವಿ ನಿರ್ವಹಣೆಗೆ ಅನುದಾನವಿಲ್ಲದೆ ಪರಿತಪಿಸುತ್ತಿದ್ದು, ಸರ್ಕಾರದ ಅನುದಾನ, ಆದಾಯದ ಇತರ ಮೂಲಗಳು ಇಲ್ಲದೆ ಇನ್ನಿಲ್ಲದ ಸಂಕಷ್ಟ ಅನುಭವಿಸುತ್ತಿದೆ. ಬೋಧಕರ ಕೊರತೆಯಿಂದ ಸಂಶೋಧನಾ ಕೆಲಸಗಳಿಗೆ ಹಿನ್ನಡೆ ಒಂದು ಕಡೆ ಆದರೆ, ತಾತ್ಕಾಲಿಕ ಸಿಬ್ಬಂದಿ ವೇತನ, ಪುಸ್ತಕ ಪ್ರಕಟಣೆ, ಸಂಬಳ, ಪ್ರೋತ್ಸಾಹ ಧನ, ವಿದ್ಯಾರ್ಥಿ ವೇತನ ಸೇರಿ ಇತರ ಖರ್ಚು ವೆಚ್ಚ ಸರಿದೂಗಿಸುವುದು ಸಹ ಸವಾಲಾಗಿದೆ. ಮಂಡ್ಯದ ಪೂರ್ವ ಠಾಣಾ ಪೊಲೀಸರ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಪೊಲೀಸರು ವಿಚಾರಣೆಯ ನೆಪದಲ್ಲಿ ಮಹಿಳೆಯನ್ನ ಠಾಣೆಗೆ ಕರೆಸಿ ಥಳಿಸಿದ್ದಾರಂತ ಹೇಳಿ ಆರೋಪಿಸಿದ್ದಾರೆ. ಹಸು ಸ್ಕೂಟರ್ಗೆ ಅಡ್ಡ ಬಂದು ಲೇಡಿ ಕಾನ್ಸ್ಟೇಬಲ್ ವನಜಾಕ್ಷಿ ಬಿದ್ದು ಗಾಯಗೊಂಡಿದ್ರು. ಹಸು ರೂಪಾ ಎಂಬುವರಿಗೆ ಸೇರಿದ್ದು. ಲೇಡಿ ಕಾನ್ಸ್ಟೇಬಲ್ ವನಜಾಕ್ಷಿ ಪರಿಹಾರ ನೀಡುವಂತೆ ರೂಪಾದೇವಿಗೆ ಒತ್ತಡ ಹಾಕ್ತಿದ್ರು. ಹಣ ನೀಡೋದಕ್ಕೆ ವಿಚಾರಣೆಗೆ ನೆಪದಲ್ಲಿ ಠಾಣೆಗೆ ಕರೆಸಿ ಮಹಿಳೆಗೆ ಥಳಿಸಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ಮಹಿಳೆ ಮಂಡ್ಯ ಮಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹಲ್ಲೆಗೊಳಗಾದ ಮಹಿಳೆಯ ನೆರವಿಗೆ ಹೋರಾಟಗಾರರು ಧಾವಿಸಿದ್ದಾರೆ. ಅರಣ್ಯ ಭೂಮಿ ಒತ್ತುವರಿಗೆ ಕಾರಣರಾದ ಆರೋಪದಲ್ಲಿ ಕೊಪ್ಪಳ ಜಿಲ್ಲಾಧಿಕಾರಿ ನಳಿನ್ ಅತುಲ್ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಳ್ಳಿ ಸಿಬಿಐಗೆ ದೂರು ನೀಡಿದ್ದಾರೆ. ನಾರಾಯಣಪೇಟ ಗ್ರಾಮದಲ್ಲಿ ಹಂಪಿ ಬುಲ್ಡರ್ಸ್, ಹಂಪಿ ವಿಸ್ಕರ್, ಹಂಪಿ ಫೇದರ್ಸ್ ರೆಸಾರ್ಟ್ಗಳಿಂದ ಸುಮಾರು 100 ಎಕರೆಗೂ ಹೆಚ್ಚು ಅರಣ್ಯ ಭೂಮಿ ಒತ್ತುವರಿ ಮಾಡಿ ರೆಸಾರ್ಟ್ ನಿರ್ಮಾಣ ಮಾಡಿರುವ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಕಳೆದ ಡಿಸೆಂಬರ್ 12ರಂದು ಜಿಲ್ಲಾಧಿಕಾರಿ ನಳಿನ್ ಅತುಲ್ ಅರಣ್ಯ ಭೂಮಿ ಒತ್ತುವರಿ ತೆರವಿಗೆ ಆದೇಶ ಹೊರಡಿಸಿದ್ರು. 2 ತಿಂಗಳು ಕಳೆದರೂ ಇದುವರೆಗೂ ಅಕ್ರಮ ಕಟ್ಟಡ ತೆರವಾಗಿಲ್ಲ. ಜಿಲ್ಲಾಧಿಕಾರಿ ಅಳಿನ್ ಅತುಲ್ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ರೆಸಾರ್ಟ್ ಮಾಲೀಕರ ಜೊತೆ ಕೈಜೋಡಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದ್ದು ದೂರು ನೀಡಲಾಗಿದೆ.